ಓಂ ಶಾಂತಿ. ಮುರಳಿಯ ದಿನಾಂಕ 19/1/2025. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 30/11/2003. चारों ही सब्जेक्ट में अनुभव की अथॉरिटी बन समस्या को समाधान स्वरूप में ಪರಿವರ್ತನ ಕರೋ. 4 ವಿಷಯಗಳಲ್ಲಿ ಅನುಭವದ ಅಧಿಕಾರಿಯಾಗಿ ಸಮಸ್ಯೆಗಳಿಗೆ ಸಮಾಧಾನ ನೀಡುವಂತಹ ಸಮಾಧಾನ ಸ್ವರೂಪ ಆಗಿರಿ. 4 ವಿಷಯಗಳಲ್ಲಿ ಅನುಭವದ ಅಧಿಕಾರಿಯಾಗಿ ಸಮಸ್ಯೆಗಳನ್ನು ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿರಿ. आज ब्राह्मण संसार का रचयिता अपने चारों ओर के ब्राह्मण बच्चों को देख रहे हैं. यह ब्राह्मण संसार छोटा सा संसार है, लेकिन अति श्रेष्ठ अति प्यारा ಸಂಸಾರ है. ಈ ಬ್ರಾಹ್ಮಣ ಸಂಸಾರದ ರಚಯಿತನಾದ ತಂದೆ 4 ಕಡೆಯ ಬ್ರಾಹ್ಮಣ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಈ ಬ್ರಾಹ್ಮಣರ ಸಂಸಾರ ಅತಿ ಚಿಕ್ಕದಾಗಿದೆ, ಆದರೆ ಅತಿ ಶ್ರೇಷ್ಠ ಆಗಿದೆ, ಅತಿ ಪ್ರಿಯ ಆಗಿದೆ. यह ब्राह्मण संसार सारे विश्व की विशेष आत्माओं का संसार है. ಈ ಬ್ರಾಹ್ಮಣ ಸಂಸಾರ ಇಡೀ ವಿಶ್ವದ ವಿಶೇಷ ಆತ್ಮರ ಸಂಸಾರ ಆಗಿದೆ. हर एक ब्राह्मण कोटों में कोई में भी कोई आत्मा है, क्योंकि अपने बाप को पहचान बाप के वर्षे के अधिकारी बने. ಏಕೆಂದರೆ ಬ್ರಾಹ್ಮಣ ಮಕ್ಕಳಲ್ಲಿ ಪ್ರತಿಯೊಬ್ಬರೂ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಾಗಿದ್ದಾರೆ. ತಮ್ಮನ್ನು ಗುರುತಿಸಿದ್ದಾರೆ, ತಮ್ಮ ತಂದೆಯಾದ ಪರಮಾತ್ಮನನ್ನು ಗುರುತಿಸಿದ್ದಾರೆ ಮತ್ತು ಪರಮಾತ್ಮನ ಆಸ್ತಿಗೆ ಅಧಿಕಾರಿಯಾಗಿದ್ದಾರೆ. जैसे बाप ऊंचे ते ऊंचा है, तो बाप को पहचान बाप का बनने वाली आत्माएं भी विशेष आत्माएं. ಹೇಗೆ ಶಿವಬಾಬಾ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ, ಹಾಗೆ ತಂದೆಯನ್ನು ಗುರುತಿಸಿ ತಂದೆಯ ಮಕ್ಕಳಾದಂತಹ ಆತ್ಮರೂ ಸಹ ವಿಶೇಷ ಆತ್ಮರು ಆಗಿದ್ದಾರೆ. हर ब्राह्मण आत्मा के जन्मते ही भाग्य विधाता बाप ने मस्तक पर श्रेष्ठ भाग्य की लकीर खींच ली है. ऐसी श्रेष्ठ भाग्यवान आत्मा है. ಪ್ರತಿಯೊಬ್ಬರೂ ಬ್ರಾಹ್ಮಣ ಜನ್ಮ ಪಡೆದ ಕೂಡಲೇ ಹುಟ್ಟುವಾಗಲೇ ಭಾಗ್ಯವಿಧಾತ ತಂದೆ ಪ್ರತಿಯೊಬ್ಬರ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಬರೆದಿದ್ದಾರೆ. ಅಂತಹ ಶ್ರೇಷ್ಠ ಭಾಗ್ಯಶಾಲಿ ಆತ್ಮ ಆಗಿದ್ದೀರಿ ತಾನೆ. ऐसे भाग्यवान अपने को समझते हो. इतना बड़ा रूहानी नशा अनुभव होता है. हर एक ब्राह्मण के दिल में दिलाराम, दिल का दुलार, दिल का प्यार दे रहे. ಇಂತಹ ಒಂದು ಆತ್ಮಿಕ ನಶೆಯ ಅನುಭವ ಆಗುತ್ತಾ? ಪ್ರತಿಯೊಬ್ಬ ಬ್ರಾಹ್ಮಣನ ಹೃದಯದಲ್ಲಿ ಹೃದಯರಾಮನ ವಾತ್ಸಲ್ಯ, ಹೃದಯರಾಮನ ಪ್ರೀತಿ ಇದೆ. ಏಕೆಂದರೆ ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಹೃದಯರಾಮನಾಗಿರುವಂಥ ತಂದೆ
ಮನಸ್ಸಿನ ಪ್ರೀತಿ, ಮನಸ್ಸಿನ ವಾತ್ಸಲ್ಯವನ್ನು ಸಂಗಮ ಯುಗದಲ್ಲಿ ಕೊಡ್ತಾ ಇದ್ದಾರೆ. ಯಹ ಪರಮಾತ್ಮ ಪ್ಯಾರ್ ಸಾರೆ ಕಲ್ಪ में एक द्वारा और एक समय ही ಪ್ರಾಪ್ತ ಹೋತಾ है. ಇಂತಹ ಪರಮಾತ್ಮನ ಪ್ರೀತಿ ಇಡೀ ಕಲ್ಪದಲ್ಲಿ ಒಬ್ಬನ ಮೂಲಕ ಒಂದೇ ಸಮಯದಲ್ಲಿ ಪ್ರಾಪ್ತಿಯಾಗ್ತದೆ. यह रूहानी नशा सदा हर कर्म में रहता है. ಈ ಒಂದು ಆತ್ಮಿಕ ನಶೆ ಪ್ರತಿ ಒಂದು ಕರ್ಮ ಮಾಡುವಾಗ ನಿಮ್ಮಲ್ಲಿ ಇರುತ್ತೋ ಹೇಗೆ? ಏಕೆಂದರೆ आप विश्व को चैलेंज करते हो कि हम कर्मयोगी जीवन वाले विशेष आत्माएं हैं. सिर्फ योग लगाने वाले योगी नहीं, ಯೋಗಿ ಜೀವನ್ ವಾಲೆ. ತಾವೆಲ್ಲರೂ ವಿಶ್ವಕ್ಕೆ ಚಾಲೆಂಜ್ ಮಾಡ್ತೀರಿ, ನಾವು ಕರ್ಮಯೋಗಿ ಜೀವನ ನಡೆಸುವಂಥವರು, ಬರೇ ಯೋಗ ಜೋಡಿಸುವಂಥವರಲ್ಲ, ಯೋಗಿ ಜೀವನ ನಡೆಸುವಂಥವರಾಗಿದ್ದೇವೆ. ಜೀವನ್ ಸದಾ ಕಾಲ್ ಕಿ ಹೋತಿ ಹೈ, ನ್ಯಾಚುರಲ್ और ನಿರಂತರ ಹೋತಿ ಹೈ. ಜೀವನ ಅಂದ್ರೇ ಸದಾ ಕಾಲಕ್ಕೂ ಇರುವಂಥದ್ದು, ಸಹಜ ಸ್ವಾಭಾವಿಕವಾಗಿ ಇರುವಂಥದ್ದು. 8 घंटे 6 घंटे के योगी जीवन वाले नहीं. योग अर्थात याद तो ब्राह्मण जीवन का लक्ष्य है. 8 ಗಂಟೆ 6 ಗಂಟೆಯ ಯೋಗಿ ಜೀವನ ಉಳ್ಳವರಲ್ಲ. ಆದರೆ ಯೋಗ ಅಂದ್ರೇ ನೆನಪು, ಆ ನೆನಪಿನಲ್ಲಿ ಇರುವುದೇ ಬ್ರಾಹ್ಮಣ ಜೀವನದ ಗುರಿಯಾಗಿದೆ. ನೀವು 8 ಗಂಟೆಯ ಯೋಗಿ 6 ಗಂಟೆಯ ಯೋಗಿ ಅಲ್ಲ, ಆದರೆ ಯೋಗಿ ಜೀವನದಲ್ಲಿ ಇರುವಂಥವರು. ನಿಮ್ಮ ಜೀವನನೇ ಯೋಗಿ ಜೀವನ ಆಗಿದೆ. जीवन का लक्ष्य स्वतः ही याद रहता है और जैसा लक्ष्य होता वैसे लक्षण भी स्वतः आ जाते हैं. ಜೀವನದ ಗುರಿ ಯಾವತ್ತೂ ಸ್ವತಃ ನೆನಪಿರ್ತದೆ ಮತ್ತು ಗುರಿಯಂತೆ ಗುಣಗಳು ಸ್ವತಃ ಬಂದ್ಬಿಡ್ತವೆ. बाप दादा हर ब्राह्मण आत्मा के मस्तक में चमकता हुआ भाग्य का सितारा देखते हैं. ಬಾಪ್ ದಾದಾರವರು ಬ್ರಾಹ್ಮಣ ಮಕ್ಕಳ ಮಸ್ತಕದಲ್ಲಿ ಹೊಳೆಯುವ ಭಾಗ್ಯದ ನಕ್ಷತ್ರವನ್ನು ನೋಡ್ತಾ ಇದ್ದಾರೆ. ಬಾಪ್ ದಾದಾ ಸದಾ ಹರ್ ಬಚ್ಚೆ ಕೋ ಶ್ರೇಷ್ಠ ಸ್ವಮಾನಧಾರಿ ಸ್ವರಾಜ್ಯಧಾರಿ ದೇಖ್ತೆ ಹೇ. ಬಾಪ್ ದಾದಾರವರು ಪ್ರತಿಯೊಬ್ಬರನ್ನು ಶ್ರೇಷ್ಠ ಸ್ವಮಾನಧಾರಿಯ ರೂಪದಲ್ಲಿ, ಸ್ವರಾಜ್ಯ ಅಧಿಕಾರಿಯ ರೂಪದಲ್ಲಿ ನೋಡ್ತಾರೆ. तो आप सभी भी अपने को स्वमानधारी आत्मा हूँ, स्वराज्यधारी आत्मा हूँ ऐसे अनुभव करते हो. ತಾವೆಲ್ಲರೂ ಸಹ ತಮಗೆ ತಾವು ಸ್ವಮಾನಧಾರಿ ಆತ್ಮ, ಸ್ವರಾಜ್ಯ ಅಧಿಕಾರಿ ಆತ್ಮ ಎಂದು ಅನುಭವ ಮಾಡ್ತೀರಾ. सेकंड में अगर स्मृति में लाओ कि मैं स्वमानधारी आत्मा हूँ, तो सेकंड में स्वमान की कितनी लिस्ट आ जाती है. ಸೆಕೆಂಡಲ್ಲಿ ನೆನಪು ಮಾಡ್ಕೊಳ್ಳಿ, ನಾನು ಸ್ವಮಾನಧಾರಿ ಆತ್ಮ ಆಗಿದ್ದೇನೆ ಅಂತ. ಆಗ ಸೆಕೆಂಡಲ್ಲಿ ಎಷ್ಟು ಸ್ವಮಾನಗಳ ನೆನಪು ಬರ್ತದೆ. ಸ್ವಮಾನದ ಲಿಸ್ಟೇ ಕಣ್ಮುಂದೆ ಬರ್ತದೆ. अभी भी अपने स्वमान की लिस्ट स्मृति में आई. ಸ್ವಮಾನದ ಪಟ್ಟಿ ನೆನಪು ಮಾಡ್ಕೊಳ್ಳಿ ಅಂದಾಗ ತಕ್ಷಣ ನಿಮ್ಮ ಸ್ಮೃತಿಯಲ್ಲಿ ಈಗ ಅನೇಕ ಸ್ವಮಾನಗಳ ಲಿಸ್ಟೇ ಬಂದಿರಬಹುದು. ಲಂಬಿ ಲಿಸ್ಟ್ ಏನ, ಸ್ವಮಾನದ ಲಿಸ್ಟ್ ಏನಿದೆ ಬಹಳ ದೊಡ್ಡದಾಗಿದೆ ಅಲ್ವಾ. ಸ್ವಮಾನ್ अभिमान को ख़त्म कर देता है क्योंकि स्वमान है श्रेष्ठ अभिमान. ಸ್ವಮಾನ ಅಭಿಮಾನವನ್ನು ಖತಮ್ ಮಾಡ್ತದೆ, ಏಕೆಂದರೆ
ಸ್ವಮಾನ ಅಂದ್ರೇ ಶ್ರೇಷ್ಠ ಅಭಿಮಾನ. तो श्रेष्ठ अभिमान अशुद्ध भिन्न भिन्न देह अभिमान को समाप्त कर देता है. ಶ್ರೇಷ್ಠ ಅಭಿಮಾನ ಏನು ಮಾಡ್ತದೆ ಅಂದರೆ ಅಶುದ್ಧ ಭಿನ್ನ ಭಿನ್ನ ದೇಹದ ಅಭಿಮಾನವನ್ನು समाप्ति ಮಾಡಿಬಿಡ್ತದೆ. जैसे सेकंड में लाइट का स्विच ऑन करने से अंधकार भाग जाता है, अंधकार को भगाया नहीं जाता या अंधकार को निकालने की मेहनत नहीं करनी पड़ती. स्विच ऑन किया, अंधकार स्वतः ही समाप्त हो जाता है. ಹೇಗೆ ಕ್ಷಣದಲ್ಲಿ ಲೈಟಿನ ಸ್ವಿಚ್ ಹಾಕಿದ ಕೂಡಲೇ ಕತ್ತಲೆ ಓಡಿ ಹೋಗ್ತದೆ. ಕತ್ತಲೆಯನ್ನು ಓಡಿಸುವುದಕ್ಕಾಗಿ ಪರಿಶ್ರಮದ ಅವಶ್ಯಕತೆ ಇರೋದಿಲ್ಲ. ಸ್ವಿಚ್ ಹಾಕಿದ ಕೂಡಲೇ ಅಂಧಕಾರ ಸಮಾಪ್ತಿಯಾಗ್ತದೆ, ಅಲ್ಲಿ ಬೆಳಕೇ ಬೆಳಕು ಹರಡ್ತದೆ. ऐसे स्वमान की स्मृति का स्विच ऑन करो तो भिन्न भिन्न देह अभिमान समाप्त करने की मेहनत नहीं करनी पड़ेगी. ಹಾಗೆಯೇ ನಿಮ್ಮ ಸ್ಮೃತಿಯ ಸ್ವಿಚ್ಚನ್ನು ಹಾಕಿರಿ, ಆಗ ಭಿನ್ನ ಭಿನ್ನ ದೇಹ ಅಭಿಮಾನದ ಅಂಧಕಾರ ಸಮಾಪ್ತಿ ಆಗುವುದು. मेहनत तब तक करनी पड़ती है जब तक स्वमान के स्मृति स्वरूप नहीं बनते हैं. ಬಾಬಾ ಹೇಳ್ತಾರೆ, ಪರಿಶ್ರಮದ ಅವಶ್ಯಕತೆ ಎಲ್ಲಿರ್ತದೆ ಅಂದರೆ ಎಲ್ಲಿಯವರೆಗೆ ಸ್ವಮಾನದ ಸ್ಮೃತಿ ನಿಮ್ಮಲ್ಲಿ ಬರೋದಿಲ್ಲ, ನೀವು ಸ್ವಮಾನದ ಸ್ಮೃತಿ ಸ್ವರೂಪ ಆಗೋದಿಲ್ಲ, ಅಲ್ಲಿಯವರೆಗೆ ಸ್ವಮಾನವನ್ನು ನೆನಪು ಮಾಡಿಕೊಳ್ಳಿಕ್ಕೆ ಪರಿಶ್ರಮ ಬೇಕಾಗ್ತದೆ. बाप दादा बच्चों का खेल देखते हैं, स्वमान को दिल में वर्णन करते हैं. मैं बाप दादा के दिल तख्त नशीन हूँ. सोच भी रहे, वर्णन भी कर रहे, लेकिन अनुभव की सीट पर सेट नहीं होते. ಬಾಬೋರು ಮಕ್ಕಳ ಆಟವನ್ನು ನೋಡ್ತಾ ಇರ್ತಾರೆ. ಮಕ್ಕಳು ಒಂದು ಸ್ವಮಾನವನ್ನು ನೆನಪು ಮಾಡಿಕೊಳ್ತಾರೆ. ನಾನು ತಂದೆಯ ಹೃದಯ ಸಿಂಹಾಸನ ಅಧಿಕಾರಿ ಆಗಿದ್ದೇನೆ ಅಂತ ವರ್ಣನೆನೂ ಮಾಡ್ತಾರೆ, ನೆನಪೂ ಮಾಡ್ತಾರೆ. ಆದರೆ ಅನುಭವದ ಆಸನದಲ್ಲಿ ಕೂತಿರೋದಿಲ್ಲ. जो सोचते हैं वह अनुभव होना जरूरी है, क्योंकि सबसे श्रेष्ठ अथॉरिटी अनुभव की अथॉरिटी. ಏಕೆಂದರೆ ನೀವೇನನ್ನು ನೆನಪು ಮಾಡ್ತೀರಿ ಅದರ ಅನುಭವ ನೀವು ಮಾಡ್ತಿರಬೇಕು, ಆಗ ಮಾತ್ರ ಅದರಿಂದ ಲಾಭ ಸಿಗ್ತದೆ. ಅನುಭವದ ಅಥಾರಿಟಿ ಏನಿದೆ ಅದು ಬಹಳ ದೊಡ್ಡ ಅಥಾರಿಟಿ ಆಗಿದೆ. तो बाप दादा देखते हैं, सुनते बहुत अच्छा, सोचते भी बहुत अच्छा, लेकिन सुनना और सोचना अलग चीज़ है. अनुभवी स्वरूप बनना यह ब्राह्मण जीवन की श्रेष्ठ ಅಥಾರಿಟಿ है. ಬಾಬೋರು ನೋಡ್ತಾರೆ, ಮಕ್ಕಳು ಬಹಳ ಚೆನ್ನಾಗಿ ಬಾಬೋರ ಮಾತುಗಳನ್ನು ಕೇಳ್ತಾರೆ, ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ಕೇಳುವುದು ಮತ್ತು ಯೋಚನೆ ಮಾಡುವುದು ಬೇರೆ ವಿಷಯ ಆಗಿದೆ. ಅನುಭವದ ಸ್ವರೂಪ ಆಗುವುದು ಬೇರೆ ವಿಷಯ ಆಗಿದೆ. ಬ್ರಾಹ್ಮಣ ಜೀವನದ ಶ್ರೇಷ್ಠತೆ ಅಂದ್ರೇ ಅನುಭವದ ಮೂರ್ತಿ ಆಗುವುದು. ಅನುಭವ ಮಾಡುವುದೇ ಬ್ರಾಹ್ಮಣ ಜೀವನದ ಶ್ರೇಷ್ಠತೆಯಾಗಿದೆ. यही भक्ति और ज्ञान में अंतर है. ಭಕ್ತಿ ಮತ್ತು ಜ್ಞಾನದಲ್ಲಿ ಇರುವ ವ್ಯತ್ಯಾಸನೇ ಇದಾಗಿದೆ. अनुभवी स्वरूप बनना यही ब्राह्मण जीवन की श्रेष्ठ अथॉरिटी भी है. ज्ञान का अर्थ ही है ज्ञानी तो आत्मा अर्थात हर स्वमान के अनुभवी बनना. भक्ति में भी
सुनने की मस्ती में बहुत मस्त होते, लेकिन ಅನುಭವ नहीं कर पाते हैं. ಜ್ಞಾನದ ಅರ್ಥ ಆಗಿದೆ ಜ್ಞಾನಿ ಆತ್ಮ ಆಗುವುದು. ಅಂದರೆ ಪ್ರತಿಯೊಂದು ಸಮಾನದ ಅನುಭವ ಮಾಡುವುದು. ಭಕ್ತಿ ಮಾರ್ಗದಲ್ಲಿ ಭಕ್ತರು ಭಕ್ತಿಯ ವಿಚಾರಗಳನ್ನು ಕೇಳ್ತಾ ಕೇಳ್ತಾ ಆ ಭಕ್ತಿಯ ಮಸ್ತಿಯಲ್ಲಿ ಮಸ್ತ ಆಗಿ ಬಿಡ್ತಾರೆ. ಆದರೆ ಅನುಭವ ಮಾಡೋದಿಲ್ಲ. ಅನುಭವಿ ಸ್ವರೂಪ ರೂಹಾನಿ ನಶಾ ಚಢಾತಾ ಹೇ. ಅನುಭವದ ಸ್ವರೂಪ ಆಗಿಬಿಟ್ಟರೆ ನಿಮ್ಮಲ್ಲಿ ಆತ್ಮಿಕ ನಶೆ ಸದಾ ಏರಿರ್ತದೆ. अनुभव कभी भी जीवन में भूलता नहीं है. सुना हुआ सोचा हुआ भूल सकता है, लेकिन अनुभव की अथॉरिटी कभी कम नहीं होती है. ಅನುಭವ ಯಾವತ್ತೂ ಜೀವನದಲ್ಲಿ ಮರೆಯೋದಿಲ್ಲ. ಕೇಳಿದ್ದು ಯೋಚನೆ ಮಾಡಿದ್ದು ಮರಿಬಹುದು, ಆದರೆ ಅನುಭವ ಮಾಡಿದ್ದನ್ನು ಮನುಷ್ಯ ಯಾವತ್ತೂ ಮರೆಯೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನೀವು ಅನುಭವದ ಅಥಾರಿಟಿ ಆಗ್ರಿ. तो बाप दादा बच्चों को स्मृति दिलाते हर सुनी हुई बात जो भगवान बाप से सुनी उसके ಅನುಭವಿ ಮೂರ್ತ ಬನೋ. ಆದ್ದರಿಂದ ಬಾಬೋರು ಮಕ್ಕಳಿಗೆ ನೆನಪು ಮಾಡಿ ಕೊಡ್ತಾ ಇದ್ದಾರೆ, ಮಕ್ಕಳೇ ನೀವು ನನ್ನಿಂದ ಏನೆಲ್ಲ ಕೇಳಿದ್ದೀರಿ ಅದರ ಅನುಭವಿ ಮೂರ್ತ ಆಗಿರಿ. अनुभव की हुई बात 1000 लोग भी अगर मिटाना चाहे तो मिट नहीं सकती. ಅನುಭವ ಮಾಡಿದ ವಿಷಯ 1000 ಜನನೇ ಬಂದು ಅದನ್ನು ಅಳಿಸ್ಲಿಕ್ಕೆ ನೋಡಿದ್ರೂ ಅಳಿಸಿ ಹಾಕಲಿಕ್ಕೆ ಆಗೋದಿಲ್ಲ. ಮಾಯಾ भी ಅನುಭವ को मिटा नहीं सकती. ಮಾಯೆಯೂ ಕೂಡ ನಿಮ್ಮ ಅನುಭವವನ್ನು ಅಳಿಸೋದಿಲ್ಲ, ಅಳಿಸ್ಲಿಕ್ಕೆ ಆಗೋದಿಲ್ಲ. जैसे शरीर धारण करते ही अनुभव करते हो मैं फलाना हूँ, तो कितना पक्का रहता है. कभी अपनी देह का नाम बोलता है. कोई आपको कहे नहीं आप फलानी या फलाना नहीं हो, तो क्या मान सकते हो. ಹೇಗೆ ದೇಹ ಧರಿಸಿದ ಮೇಲೆ ಆ ದೇಹದ ನೆನಪು ಎಷ್ಟು ಪಕ್ಕಾ ಇರ್ತದೆ. ಅನುಭವ ಮಾಡ್ತೀರಿ ನಾನು ಇಂತಹ ವ್ಯಕ್ತಿ ಆಗಿದ್ದೇನೆ, ಇದೇ ನನ್ನ ಹೆಸರಾಗಿದೆ. ಈ ಥರ ನಿಮ್ಮ ದೇಹವನ್ನು ನೀವು ಯಾವತ್ತೂ ಮರೆಯೋದಿಲ್ಲ. ऐसे हर स्वमान की लिस्ट अनुभव करने से कभी स्वमान भूल नहीं सकता. ಹಾಗೆಯೇ ಸ್ವಮಾನದ ಪಟ್ಟಿಯನ್ನು ನೆನಪು ಮಾಡ್ಕೊಳ್ತಾ ಅದರ ಅನುಭವ ಮಾಡ್ತಾ ಹೋದರೆ ಆ ಸ್ವಮಾನವೂ ಸಹ ನೀವು ಮರೆಯೋದಿಲ್ಲ. लेकिन बाप दादा ने देखा कि अनुभव हर स्वमान का व हर पॉइंट का अनुभवी बनने में ನಂಬರ್ವಾರ್ है. ಆದರೆ ಬಾಬೋರು ನೋಡ್ತಾ ಇದ್ದಾರೆ ಪ್ರತಿಯೊಂದು ಸಮಾನದ ಅನುಭವ ಮಾಡೋದಾಗಲಿ, ಪ್ರತಿಯೊಂದು ಜ್ಞಾನ ಬಿಂದುವಿನ ಅನುಭವ ಮಾಡೋದಾಗಲಿ, ಅನುಭವ ಮಾಡೋದರಲ್ಲಿ ಮಕ್ಕಳು ನಂಬರ್ವಾರ್ ಇದ್ದಾರೆ. जब अनुभव कर लिया मैं हूँ ही आत्मा, आत्मा के सिवाय और हो ही क्या. देह को तो मेरा कहते हो, लेकिन मैं हूँ ही आत्मा. जब हो ही आत्मा तो देह भान कहाँ से आया, क्यों आया. ಬಾಬಾ ಹೇಳ್ತಾರೆ ನೀವು ಆತ್ಮ ಆಗಿದ್ದೀರಿ, ನೀವು ದೇಹ ಅಂತೂ ಅಲ್ಲವೇ ಅಲ್ಲ. ಆದರೆ 63 ಜನ್ಮಗಳಿಂದ ನಾನು ದೇಹ ದೇಹ ಅಂತ ಹೇಳುವ ಅನುಭವ ಆಗಿಬಿಟ್ಟಿದೆ, ಅಭ್ಯಾಸ ಆಗಿಬಿಟ್ಟಿದೆ. ನಾನೇ ದೇಹ ಅಂತ ತಿಳ್ಕೊಳ್ಳುವಂತಹ ಅಭ್ಯಾಸ ಆಗಿದೆ. ಬಾಬಾ ಹೇಳ್ತಾರೆ ಮೂಲತಃ ನೀವು ಆತ್ಮ ಅಂದ ಮೇಲೆ
ದೇಹ ಅಭಿಮಾನ ಎಲ್ಲಿಂದ ಬಂತು? कारण 63 जन्म का अभ्यास मैं देह हूँ उल्टा अभ्यास पक्का है. ಆತ್ಮನನ್ನು ಮರೆತು ದೇಹ ಅಂತ ತಿಳ್ಕೊಳ್ಳಿಕ್ಕೆ ಕಾರಣ ಏನು ಅಂದರೆ 63 ಜನ್ಮಗಳ ಅಭ್ಯಾಸ, ಉಲ್ಟಾ ಅಭ್ಯಾಸ. ನಾನು ದೇಹ ಅಂತಲೇ ಹೇಳ್ಕೊಂಡಿದ್ದೀರಿ, ಆ ಥರನೇ ತಿಳ್ಕೊಂಡಿದ್ರಿ. ಆ ಒಂದು ಅಭ್ಯಾಸ ನಿಮ್ಮಲ್ಲಿ ಪಕ್ಕಾ ಆಗಿಬಿಟ್ಟಿದೆ. अब यथार्थ अभ्यास अनुभव में भूल जाता है. ಈಗ ಯಥಾರ್ಥವಾಗಿ ನಾನು ಆತ್ಮ ಅಂತ ತಿಳ್ಕೊಳ್ರಿ, ಆಗ ಈ 63 ಜನ್ಮಗಳ ಅಭ್ಯಾಸ ಏನಿದೆ ಅದನ್ನು ಮರೀಲಿಕ್ಕೆ ಸಾಧ್ಯವಾಗ್ತದೆ. बाप दादा बच्चों को जब मेहनत करता देखते हैं तो बच्चों पर प्यार आता है. परमात्मा बच्चे और मेहनत, ಯಾವಾಗ ಮಕ್ಕಳ ಪರಿಶ್ರಮ ನೋಡ್ತಾರೆ ಬಾಬಾ, ಆಗ ಬಾಬೋರ್ಗೆ ಮಕ್ಕಳ ಮೇಲೆ ಪ್ರೀತಿ ಬರ್ತದೆ. ನೋಡಿದರೆ ಪರಮಾತ್ಮನ ಮಕ್ಕಳು, ಆದರೆ ಮಾಡೋದೇನು? ಪರಿಶ್ರಮ ಪಡುವುದು. ಯಾಕೆ? ಕಾರಣ ಅನುಭವ ಮೂರ್ತಕ್ಕೆ ಕಮ್ಮಿ. ಇದಕ್ಕೆ ಕಾರಣ ಏನು ಅಂದರೆ ಅನುಭವದ ಕೊರತೆ ಇದೆ. जब देह भान का अनुभव कुछ भी हो जाए, कोई भी कर्म करते देह भान भूलता नहीं, तो ब्राह्मण जीवन अर्थात कर्मयोगी जीवन, योगी जीवन का अनुभव भूल कैसे सकता है. ಬಾಬಾ ಹೇಳ್ತಾರೆ, ದೇಹ ಅಭಿಮಾನದ ಅನುಭವ ಏನಿದೆ ನೀವು ಮರೀಲಿಕ್ಕೆ ಆಗೋದಿಲ್ಲ. ಯಾವುದೇ ಕರ್ಮ ಮಾಡ್ತಿದ್ರೂ ದೇಹ ಭಾವನೆಯನ್ನು, ದೇಹದ ಅಭಿಮಾನವನ್ನು ನೀವು ಮರೆಯೋದಿಲ್ಲ. ಹಾಗೆಯೇ ಸಂಗಮಯುಗದ ಜೀವನ ಅಂದರೆ, ಬ್ರಾಹ್ಮಣ ಜೀವನ ಅಂದರೆ ಕರ್ಮಯೋಗಿ ಜೀವನ, ಯೋಗಿ ಜೀವನದ ಅನುಭವ ಯಾಕೆ ಮರೀತೀರಿ? तो चेक करो, हर सब्जेक्ट को अनुभव में लाया है. ज्ञान सुना तो सहज है, लेकिन ज्ञान स्वरूप बनना है. ನೋಡ್ಕೊಳ್ಳಿ, ಪ್ರತಿಯೊಂದು ವಿಷಯದ ಅನುಭವ ಮಾಡಿದ್ದೀರಾ? ಪ್ರತಿಯೊಂದು ವಿಷಯದಲ್ಲಿ ಅನುಭವದ ಮೂರ್ತಿ ಆಗಿದ್ದೀರಾ? ಜ್ಞಾನ ಹೇಳುವುದು ಕೇಳುವುದು ಬಹಳ ಸಹಜ ಇದೆ, ಆದರೆ ಜ್ಞಾನ ಸ್ವರೂಪ ಆಗಬೇಕು. ज्ञान को स्वरूप में लाया तो स्वतः ही हर कर्म नॉलेजफुल अर्थात नॉलेज की लाइट माइट वाला होगा. ಜ್ಞಾನವನ್ನು ನೀವು ಸ್ವರೂಪದಲ್ಲಿ ತಂದುಬಿಟ್ರೆ ನಿಮ್ಮ ಪ್ರತಿಯೊಂದು ಕರ್ಮವೂ ಕೂಡ ಜ್ಞಾನಯುಕ್ತ ಆಗಿರ್ತದೆ, ಜ್ಞಾನದ ಶಕ್ತಿಯಿಂದ ಕೂಡಿರ್ತದೆ. नॉलेज को कहा जाता है लाइट और माइट. ಜ್ಞಾನ ಅಂದ್ರೇ ಬೆಳಕು, ಜ್ಞಾನ ಅಂದ್ರೇ ಶಕ್ತಿ ಅಂತ ಹೇಳಲಾಗ್ತದೆ. ऐसे ही ಯೋಗಿ ಸ್ವರೂಪ, ಯೋಗಯುಕ್ತ, ಯುಕ್ತಿಯುಕ್ತ ಸ್ವರೂಪ. ಹಾಗೆಯೇ ಯೋಗದ ಸ್ವರೂಪ ಆಗಬೇಕು. ಯೋಗದ ಸ್ವರೂಪ ಅಂದರೆ ಯೋಗಯುಕ್ತ ಆಗಿ ಇರುವುದು, ಯುಕ್ತಿಯುಕ್ತ ಆಗಿ ನಡ್ಕೊಳ್ಳೋದು. धारणा स्वरूप अर्थात हर कर्म इंद्रिय हर गुण के धारणा स्वरूप होंगे. ಧಾರಣಾ ಸ್ವರೂಪ ಆಗುವುದು ಅಂದರೆ ಪ್ರತಿಯೊಂದು ಕರ್ಮ ಇಂದ್ರಿಯದಲ್ಲಿ ಒಂದೊಂದು ಗುಣ ಕಾಣಿಸ್ಬೇಕು, ಒಂದೊಂದು ಗುಣದ ಧಾರಣೆ ಆಗಿರಬೇಕು. ಸೇವಾಕ್ಕೆ ಅನುಭವಿ ಮೂರತ್ अर्थात सेवा है ही निरंतर स्वतः सेवाधारी, चाहे मनसा, चाहे वाचा, चाहे कर्मणा, चाहे संबंध संपर्क, हर कर्म में सेवा ನ್ಯಾಚುರಲ್ ಹೋತಿ ರಹೆ. ಇನ್ನು ಸೇವೆಯಲ್ಲಿ ಅನುಭವ ಮೂರ್ತಿ ಅಂದರೆ ನಿರಂತರ ಸ್ವತಃ ಸೇವಾಧಾರಿ. ಮನಸ್ಸಿನ ಮೂಲಕ, ವಾಣಿಯ ಮೂಲಕ, ಕರ್ಮದ ಮೂಲಕ
ಸಂಬಂಧ ಸಂಪರ್ಕದ ಮೂಲಕ ಪ್ರತಿಯೊಂದು ಕರ್ಮದಲ್ಲಿ ಸೇವೆ ನಡೀತಿರಬೇಕು. ಸೇವೆ ನ್ಯಾಚುರಲ್ ಆಗಿರಬೇಕು. ಈ ಥರ ಸೇವೆಯ ವಿಷಯದಲ್ಲೂ ಕೂಡ ಅನುಭವದ ಮೂರ್ತಿಯಾಗ್ರಿ. इसको कहा जाता है 4 ही ಸಬ್ಜೆಕ್ಟ್ ಮೇ ಅನುಭವ ಸ್ವರೂಪ. ಇದಕ್ಕೆ ಹೇಳಲಾಗ್ತದೆ 4 ವಿಷಯಗಳಲ್ಲಿ ಅನುಭವದ ಸ್ವರೂಪ ಆಗುವುದು ಅಂತ. तो सभी ಚೆಕ್ करो कहाँ तक ಅನುಭವಿ ಬನೆ ಹೋ. ಹಾಗಾದರೆ ನೋಡ್ಕೊಳ್ಳಿ ಎಲ್ಲಿಯ ತನಕ ನೀವು ಅನುಭವಿಯಾಗಿದ್ದೀರಿ. हर गुण का अनुभवी, हर शक्ति का अनुभवी. वैसे भी कहावत है कि अनुभव समय पर बहुत काम में आता है. ಹಾಗಾದರೆ ನೋಡ್ಕೊಳ್ಳಿ ಪ್ರತಿಯೊಂದು ಗುಣದ ಅನುಭವಿ, ಪ್ರತಿಯೊಂದು ಶಕ್ತಿಯ ಅನುಭವಿ ಎಷ್ಟರ ಮಟ್ಟಿಗೆ ಆಗಿದ್ದೀರಾ. ಹೇಳ್ತಾರೆ ಅನುಭವ ಸಮಯಕ್ಕೆ ಸರಿಯಾಗಿ ಅದು ಉಪಯೋಗ ಆಗ್ತದೆ, ಕೆಲಸಕ್ಕೆ ಬರ್ತದೆ ಅಂತ. तो अनुभवी मूर्त का अनुभव कैसी भी समस्या हो, अनुभवी मूर्त अनुभव की अथॉरिटी से समस्या को सेकंड में समाधान स्वरूप परिवर्तन कर देता है. ಅನುಭವಿ ಮೂರ್ತಿ ಅಂದರೆ ತಮ್ಮ ಅನುಭವದ ಮೂಲಕ ಸಮಸ್ಯೆಗಳನ್ನು ಕ್ಷಣದಲ್ಲಿ ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡುವಂಥವರು. ಸಮಸ್ಯಾ ನಹಿ रहेगी, ಸಮಾಧಾನ ಸ್ವರೂಪ ಬನ್ ಜಾಯೇಗಿ. ಯಾರು ಅನುಭವದ ಮೂರ್ತಿಯಾಗಿರ್ತಾರೆ ಅವರ ಮುಂದೆ ಬಂದಂಥ ಸಮಸ್ಯೆಯಾಗಿ ಇರೋದಿಲ್ಲ, ಅದು ಸಮಾಧಾನ ಸ್ವರೂಪ ಆಗಿಬಿಡ್ತದೆ. अब इस समय की समीपता, बाप समान बनने की समीपता समाधान स्वरूप का अनुभव कराए. ಈಗ ಸಮಯನೂ ಸಮೀಪ ಬರ್ತಾ ಇದೆ. ನಾವೆಲ್ಲರೂ ತಂದೆಯ ಸಮಾನ ಆಗ್ತಿದ್ದೇವೆ, ತಂದೆಯ ಸಮೀಪಕ್ಕೆ ಹೋಗ್ತಾ ಇದ್ದೇವೆ. ಈ ಸಮೀಪತೆಯೇ ನಮಗೆ ಸಮಾಧಾನ ನೀಡುವಂತಹ समाधान स्वरूप ಆಗಬೇಕು. बहुत समय समस्या का आना, समाधान करना, यह मेहनत की. अब बाप दादा हर एक बच्चे को समानधारी स्वराज्य अधिकारी समाधान स्वरूप में देखना चाहते. ಬಹಳ ಸಮಯದಿಂದ ನೀವು ಸಮಸ್ಯೆಗಳನ್ನು ಎದುರಿಸುತ್ತಾ ಬಂದಿದ್ದೀರಿ. ಸಮಸ್ಯೆ ಬರುವುದು, ನೀವು ಕಷ್ಟದಿಂದ ಅದನ್ನು ಸಮಾಧಾನ ಮಾಡುವುದು, ಈ ಥರ ಮಾಡಿದ್ದೀರಿ. ಈಗ ಬಾಬವರು ಎಲ್ಲ ಮಕ್ಕಳನ್ನು ಸಮಾನಧಾರಿಯ ರೂಪದಲ್ಲಿ, ಸ್ವರಾಜ್ಯ ಅಧಿಕಾರಿಯ ರೂಪದಲ್ಲಿ ಮತ್ತು ಸಮಾಧಾನ ಸ್ವರೂಪದಲ್ಲಿ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ. ಅನುಭವಿ ಮೂರತ್ ಸೆಕೆಂಡ್ ಮೇ ಪರಿವರ್ತನ ಕರ್ ಸಕ್ತಾ ಹೈ. ಅನುಭವದ ಮೂರ್ತಿ ಆದಂಥವರು ಕ್ಷಣದಲ್ಲಿ ಎಂತಹ ಪರಿಸ್ಥಿತಿಯೇ ಇರಲಿ, ಎಂತಹ ಸಮಸ್ಯೆಯೇ ಇರಲಿ, ಅದನ್ನು ಪರಿವರ್ತನೆ ಮಾಡಿಬಿಡ್ತಾರೆ. अच्छा सब तरफ के पहुँच गए हैं. फॉरेनर्स भी हर ग्रुप में अपना चांस ले रहे हैं. इस ग्रुप में पांडव भी कम नहीं. पांडव सभी हाथ उठाओ, माताएं, कुमारियाँ, टीचर्स हाथ उठाओ. पहले ग्रुप में माताएं ज़्यादा थी. इस ग्रुप में पांडवों ने भी ರೇಸ್ ಅಚ್ಚಿ ಕಿ. ಬಾಬಾ ಹೇಳ್ತಾರೆ ಎಲ್ಲ ಕಡೆಯ ಮಕ್ಕಳು ಈ ದಿನ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ. ವಿದೇಶದ ಮಕ್ಕಳು ಬಂದಿದ್ದಾರೆ, ಕುಮಾರಿಯರು, ಮಾತೆಯರು, ಟೀಚರ್ಸ್ಗಳು ಮತ್ತು ಪಾಂಡವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. पांडवों का नशा और निश्चय अभी तक गायन में भी गाया हुआ है. ಮೊದಲಿನ ಸಭೆಯಲ್ಲಿ ಮಾತೆಯರ ಸಂಖ್ಯೆ ಜಾಸ್ತಿ ಇತ್ತು,
ಈ ದಿನದ ಮಿಲನದ ಸಭೆಯಲ್ಲಿ ಪಾಂಡವರ ಸಂಖ್ಯೆ ಜಾಸ್ತಿ ಇದೆ. ಪಾಂಡವರು ಸ್ಪರ್ಧೆ ಮಾಡಿ ಮುಂದಕ್ಕೆ ಬಂದಿದ್ದಾರೆ. ಪಾಂಡವರ ನಶೆ ಮತ್ತು ನಿಶ್ಚಯದ ಬಗ್ಗೆ ಇವತ್ತಿನವರೆಗೂ ಗಾಯನ ಇದೆ. ಕ್ಯಾ ಗಾಯಾ ಹುआ है जानते हो? ಯಾವ ಗಾಯನ ಇದೆ ನಿಮಗೆ ಗೊತ್ತಾ? 5 पांडव लेकिन नशा और निश्चय के आधार से विजयी बने, यह गायन अभी तक है. ಪಾಂಡವರು 5 ಜನ ಇದ್ರೂ ಕೂಡ ನಶೆ ಮತ್ತು ನಿಶ್ಚಯದ ಆಧಾರದಿಂದ ಅವರು ವಿಜಯಿ ಆದರು ಅಂತ ಗಾಯನ ಇದೆ. तो ऐसे पांडव हो, नशा है तो पांडव जब भी सुनते होंगे आप पांडव हो तो पांडवों को पांडवपति तो नहीं भूलता या कभी कभी भूलता है. पांडव और पांडवपति, पांडवों को कभी भी पांडवपति भूल नहीं सकता. ತಾವೆಲ್ಲ ಪಾಂಡವರು ಅಂದರೆ ಪಾಂಡವ ಪತಿಯಾಗಿರುವಂತಹ ತಂದೆಯನ್ನು ಯಾವತ್ತೂ ಮರಿಬಾರದು. पांडवों को यह नशा होना चाहिए कि हम कल्प कल्प के पांडव पांडव पति के प्यारे. ಪಾಂಡವರಿಗೆ ಈ ನಶೆ ಇರಬೇಕು, ನಾವು ಕಲ್ಪ ಕಲ್ಪದ ವಿಜಯಿ ಪಾಂಡವ ಆಗಿದ್ದೇವೆ ಅಂತ. ಪಾಂಡವ ಪತಿ ತಂದೆಯ ಪ್ರಿಯ ಆತ್ಮಗಳಾಗಿದ್ದೇವೆ. यादगार में पांडवों का भी नाम कम नहीं. ನಮ್ಮ ನೆನಪಿನಾರ್ಥವಾಗಿ ಬರೆದಿರುವಂತಹ ಕಥೆಗಳಲ್ಲಿ ಪಾಂಡವರ ಹೆಸರು ಕೂಡ ಕಡಿಮೆ ಇಲ್ಲ. ಪಾಂಡವೋಂ ಕಾ ಟೈಟಲ್ ಹಿ ಹೇ ವಿಜಯಿ ಪಾಂಡವ್. ಪಾಂಡವರ ಬಿರುದಾಗಿದೆ ವಿಜಯಶಾಲಿಗಳು ಅಂತ. ಯಾವತ್ತೂ ಪಾಂಡವರು ಅಂದರೆ ವಿಜಯಿ ಪಾಂಡವರು ಅಂತಲೇ ಹೇಳಲಾಗ್ತದೆ. ಬಸ್ ಹಮ್ ವಿಜಯಿ ಪಾಂಡವ್ ಹೇ, ಸಿರ್ಫ ಪಾಂಡವ್ ನಹಿ ವಿಜಯಿ ಪಾಂಡವ್. ಆದ್ದರಿಂದ ಎಲ್ಲ ಪಾಂಡವರು ಅಂದರೆ ಅಣ್ಣಂದಿರು. ಸದಾ ನೆನ್ಪಿಟ್ಕೊಳ್ಳಿ, ನಾವು ಬರೇ ಪಾಂಡವರಲ್ಲ, ನಾವು ವಿಜಯಿ ಪಾಂಡವ ಆಗಿದ್ದೇವೆ. ವಿಜಯ ಕಾ ತಿಲಕ್ ಅವಿನಾಶಿ ಮಸ್ತಕ್ ಪರ್ ಲಗಾ ಹುआ ही है. ನಿಮ್ಮೆಲ್ಲರ ಮಸ್ತಕದಲ್ಲಿ ವಿಜಯದ ತಿಲಕವನ್ನು ಅವಿನಾಶಿಯಾಗಿ ಬಾಬಾ ಕೊಟ್ಟಿದ್ದಾರೆ. माताओं को क्या नशा है? माताएं नशे में कहती है बाबा आया ही है हमारे लिए. ಇನ್ನು ಮಾತೆಯರಿಗೆ ಯಾವ ನಶೆ ಇದೆ? ಮಾತೆಯರು ನಶೆಯಿಂದ ಹೇಳ್ತಾರೆ ಬಾಬಾ ಬಂದಿರೋದೇ ನಮ್ಮ ಸಲುವಾಗಿ. क्योंकि आधा कल्प में माताओं को मर्तबा नहीं मिला है. अभी संगम पर राजनीति में भी माताओं को अधिकार मिला है. ಅರ್ಧ ಕಲ್ಪದಿಂದ ಮಾತೆಯರಿಗೆ ಸಮಾಜದಲ್ಲಿ ಉನ್ನತವಾದ ಸ್ಥಾನ ಮಾನ ಸಿಕ್ಕಿರಲಿಲ್ಲ. ಆದರೆ ಸಂಗಮ ಯುಗದಲ್ಲಿ ಬಾಬಾ ಅವರನ್ನೇ ಮುಂದಿಟ್ಟಿದ್ದಾರೆ. ಹೀಗಾಗಿ ಹೊರಗಿನ ಪ್ರಪಂಚದಲ್ಲಿಯೂ ಕೂಡ ರಾಜಕೀಯದಲ್ಲೂ ಕೂಡ ಇಂದು ಮಾತೆಯರಿಗೆ ಅಧಿಕಾರ ಸಿಕ್ಕಿದೆ. हर डिपार्टमेंट में आप शक्तियों को बाप ने आगे रखा ना, तो संसार में भी हर वर्ग में माताओं को अधिकार मिलता है. ಹೇಗೆ ಬಾಬೋರ್ ಮನೆಯಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಬಾಬಾ ಮಾತೆಯರನ್ನು ಮುಂದಿಟ್ಟಿದ್ದಾರೆ. ಅದಕ್ಕಾಗಿ ಹೊರಗಿನ ಜಗತ್ತಿನಲ್ಲೂ ಕೂಡ ಪ್ರತಿಯೊಂದು ವರ್ಗದಲ್ಲಿ, ಪ್ರತಿಯೊಂದು ಇಲಾಖೆಯಲ್ಲಿ, ಪ್ರತಿಯೊಂದು ವಿಭಾಗದಲ್ಲಿ ಮಾತೆಯರಿಗೆ ಇವತ್ತು ಅಧಿಕಾರ ಸಿಕ್ಕಿದೆ. कोई भी ऐसा वर्ग नहीं है जिसमें माताएं नहीं. यह संगम युग का ಮರ್ತಬಾ है. ಇವತ್ತು ನೀವು ನೋಡ್ತಾ ಇದ್ದೀರಿ, ಇಂತಹ ಒಂದು ಇಲಾಖೆನೂ ಇಲ್ಲ ಯಾವುದರಲ್ಲಿ ಮಾತೆಯರು ಇಲ್ಲ ಅಂತ ಹೇಳೋದಕ್ಕೆ. ಯಹ ಸಂಗಮ ಯುಗ ಕಾ ಮರ್ತಬಾ. ಎಲ್ಲ ಇಲಾಖೆಗಳಲ್ಲಿ, ಎಲ್ಲ ವರ್ಗಗಳಲ್ಲಿ ಇವತ್ತು ಮಾತೆಯರು ಮುಂದಿದ್ದಾರೆ. ಇದು ಸಂಗಮ ಯುಗದ
ಪ್ರತೀಕ ಆಗಿದೆ. तो माताओं को रहता है हमारा बाबा, मेरा बाबा. नशा है ना, ಮಾತಾಯೇ ಹಾತ್ ಹಿಲಾ ರಹಿ. ಮಾತೆಯರಲ್ಲಿ ನಶೆ ಇರ್ತದೆ, ನನ್ನ ಬಾಬಾ. ಈ ನಶೆ ಎಲ್ಲರಲ್ಲಿಯೂ ಇದೆ ಅಲ್ವಾ. ಬಾಬಾ ಈ ಥರ ಕೇಳಿದಾಗ ಎಲ್ಲರೂ ಕೈ ಅಲ್ಲಾಡಿಸಿ ತಮ್ಮ ಅನುಮತಿಯನ್ನು, ಒಪ್ಪಿಗೆಯನ್ನು ತೋರಿಸಿದರು. भगवान को अपना बना लिया तो जादूगरिनी तो ಮಾತಾಯೇ ಹುಯಿನ. ಮಾತೆಯರು ಭಗವಂತನನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಂದರೆ ನೀವೆಲ್ಲರೂ ಜಾದೂಗಾರ ಆಗಿದ್ದೀರಿ. ಬಾಪ್ ದಾದಾ ದೇಖ್ತಾ ಹೇ ಮಾತಾಯೇ ಚಾಹೆ ಪಾಂಡವ್. बाप दादा के सर्व संबंधों से प्यार तो सर्व संबंधों से है, लेकिन किसको कौन सा विशेष संबंध प्यारा है वह भी देखते. ಬಾಬಾ ನೋಡ್ತಾರಂತೆ, ಮಾತೆಯರಾಗಲಿ ಪಾಂಡವರು ಆಗಲಿ ಯಾರಿಗೆ ಯಾವ ಸಂಬಂಧ ಇಷ್ಟ ಆಗ್ತದೆ ಆ ಸಂಬಂಧದಿಂದ ಬಾಬವ್ರನ್ನ ನೆನಪು ಮಾಡ್ತಾರೆ. कई बच्चों को खुदा को दोस्त बनाना अच्छा लगता है, इसलिए खुदा दोस्त की कहानी भी. ಮಕ್ಕಳಲ್ಲಿ ಕೆಲವರು ಆ ಭಗವಂತನನ್ನು ತನ್ನ ಮಿತ್ರ ಅಥವಾ ಸ್ನೇಹಿತನನ್ನಾಗಿ ಮಾಡಿಕೊಂಡು ನೆನಪು ಮಾಡ್ತಾರೆ. ಪರಮಾತ್ಮನಿಗೆ ತನ್ನ ಸ್ನೇಹಿತ ಅಂತ ತಿಳ್ಕೊತಾರೆ. ಅದಕ್ಕಾಗಿ ಭಕ್ತಿ ಮಾರ್ಗದಲ್ಲೂ ಕೂಡ ಖುದಾ ದೋಸ್ತನ ಕಥೆ ಇದೆ. ಬಾಪ್ ದಾದಾ ಕಹತೆ जिस समय जिस संबंध की आवश्यकता हो तो भगवान को उस संबंध में अपना बना सकते. ಬಾಬವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಮಕ್ಕಳೇ ಯಾವ ಸಮಯದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಇರ್ತದೆ ಆ ಸಂಬಂಧವನ್ನು ನನ್ನ ಜೊತೆಗೆ ಜೋಡಿಸಿ ಆ ಸಂಬಂಧದಿಂದ ನೆನಪು ಮಾಡಿರಿ. सर्व संबंध निभा सकते. बच्चों ने कहा बाबा मेरा और बाप ने क्या कहा मैं तेरा. ನೀವು ಸರ್ವ ಸಂಬಂಧಗಳನ್ನು ಬಾಬೋರ ಜೊತೆಗೆ ನಿಭಾಯಿಸಬಹುದು. ನೀವೆಲ್ಲ ಮಕ್ಕಳು ಹೇಳಿದ್ದೀರಿ ನನ್ನ ಬಾಬಾ ಅಂತ. ಆಗ ಬಾಬಾನೂ ಹೇಳ್ತಾರೆ, ಹೌದು ನಾನು ನಿಮ್ಮವನು ಅಂತ. मधुबन की रौनक अच्छी लगती है. मधुबन में बाप दादा मिलते हैं तो कितनी प्राप्तियाँ होती है. अगर लिस्ट निकालो तो बहुत बड़ी प्राप्ति है. ಬಾಬಾ ಹೇಳ್ತಾರೆ, ಮಧುಬನದಲ್ಲಿ ಮುರಳಿ ಕೇಳೋದ್ರಿಂದ ಅನೇಕ ರೀತಿಯ ಪ್ರಾಪ್ತಿ ಆಗ್ತದೆ. सबसे बड़ी प्राप्ति सहज योग, स्वतः योग रहता है, मेहनत नहीं करनी पड़ती है. ಮಧುಬನದಲ್ಲಿ ಬಂದು ಮಿಲನ ಮಾಡ್ತಾ ಇದ್ದರೆ ಸಹಜ ಯೋಗ, ಸ್ವತಃ ಯೋಗದ ಅನುಭವ ಆಗ್ತದೆ. ಪರಿಶ್ರಮದ ಅವಶ್ಯಕತೆ ಇರೋದಿಲ್ಲ. कोई मधुबन के वायुमंडल का महत्व रखे तो मधुबन का वायुमंडल, मधुबन की दिनचर्या सहज योगी, स्वतः योगी बनाने वाली. ಮಧುಬನದ ವಾತಾವರಣ, ಮಧುಬನದ ದಿನಚರ್ಯೆ ಬಂದಂಥ ಮಕ್ಕಳನ್ನು ಸಹಜ ಯೋಗಿ, ಸ್ವತಃ ಯೋಗಿಯನ್ನಾಗಿ ಮಾಡಿಬಿಡ್ತದೆ. मधुबन में बुद्धि में सिर्फ एक ही काम है. सेवाधारी ग्रुप आता है वह अलग बात है, लेकिन जो रिफ्रेश होने के लिए आते हैं तो मधुबन में क्या काम है. ಮಧುಬನಕ್ಕೆ ಬಂದಾಗ ನಿಮ್ಮ ಬುದ್ಧಿಗೆ ಒಂದೇ ಒಂದು ಕೆಲಸ ಇರ್ತದೆ. ಸೇವಾಧಾರಿಗಳ ಕೆಲಸನೇ ಬೇರೆ. ಆದರೆ ಯಾರು ಮಿಲನಕ್ಕಾಗಿ ಬಂದಿರ್ತೀರಿ, ರಿಫ್ರೆಶ್ ಆಗ್ಲಿಕ್ಕೆ ಬಂದಿರ್ತೀರಿ, ಅವರಿಗೆ ಮಧುಬನದಲ್ಲಿ ಬೇರೆ ಯಾವುದೇ ಜವಾಬ್ದಾರಿಯ ಕೆಲಸ ಇರೋದಿಲ್ಲ. ಖಾओ पियो मौज करो पढ़ाई करो यही काम है. ಅವ್ರಿಗೆ ಬೇರೆ ಯಾವ ಕೆಲಸನೂ ಇರೋದಿಲ್ಲ. ಊಟ ಮಾಡಿರಿ, ಚಾಯ್ ಕುಡೀರಿ, ಮೋಜಿನಲ್ಲಿ ಇರಿ, ಅಭ್ಯಾಸ ಮಾಡಿರಿ, ಮುರಳಿ ಕೇಳ್ರಿ, ಯೋಗ ಮಾಡಿರಿ, ಇಷ್ಟೇ ಕೆಲಸ. तो मधुबन मधुबन ही है. विदेश में भी सुन रहे
लेकिन वहाँ सुनना और मधुबन में आना, इसमें रात दिन का ಫರ್ಕ್ है. ಮಧುಬನ ಅಂದರೆ ಮಧುಬನನೇ. ಭಲೆ ವಿದೇಶದಲ್ಲೂ ಸಹ ಮಕ್ಕಳು ಮುರಳಿ ಕೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಕುಳಿತು ಮುರಳಿ ಕೇಳೋದಕ್ಕೂ ಮಧುಬನಕ್ಕೆ ಬಂದು ಮುರಳಿ ಕೇಳೋದಕ್ಕೂ ರಾತ್ರಿ ಹಗಲಿನಷ್ಟು ವ್ಯತ್ಯಾಸ ಇದೆ. बाप दादा साधनों द्वारा सुनने देखने वालों को भी याद प्यार देते हैं, क्योंकि कोई बच्चे तो रात जाग कर भी सुनते हैं. ಬಾಬಾ ಹೇಳ್ತಾರೆ, ವಿಜ್ಞಾನದ ಸಾಧನಗಳ ಮೂಲಕ ಅಲ್ಲಲ್ಲಿ ಮುರಳಿ ಕೇಳುವಂತಹ ಮಕ್ಕಳಿಗೆ, ಮಿಲನದ ದೃಶ್ಯ ನೋಡುವಂಥ ಮಕ್ಕಳಿಗೂ ಕೂಡ ಬಾಬವರು ಯಾದ್ ಪ್ಯಾರ್ ತಿಳಿಸ್ತಾರೆ. ಯಾಕೆ ಅಂದರೆ ಆಯಾ ಸ್ಥಾನದಲ್ಲಿ ಮಕ್ಕಳು ತಮ್ಮ ನಿದ್ದೆಯನ್ನು ತ್ಯಾಗ ಮಾಡಿ ಎಚ್ಚರವಾಗಿ ಇದ್ದು ಮುರಳಿಯನ್ನು ಕೇಳ್ತಾರೆ. ನಾಸೆ अच्छा ज़रूर है, लेकिन अच्छे ते अच्छा मधुबन प्यारा है. मधुबन में आना अच्छा लगाना या वहाँ बैठकर मुरली सुन लो वह अच्छा है. ಬಾಬಾ ಹೇಳ್ತಾರೆ, ಪೂರ್ತಿ ಕೇಳದೇ ಇರೋದಕ್ಕಿಂತ ನಿಮ್ಮ ನಿಮ್ಮ ಸ್ಥಳದಲ್ಲಿ ಕುಳಿತು ಮುರಳಿ ಕೇಳೋದು ಉತ್ತಮ. ಆದರೆ ಮಧುಬನದಲ್ಲಿ ಬಂದು ಮುರಳಿ ಕೇಳೋದೇ ಬೇರೆ ವಿಶೇಷತೆ ಆಗಿದೆ. ಇಲ್ಲಿ ಬಂದು ಕೇಳೋದಿಷ್ಟನೋ ಅಥವಾ ಅಲ್ಲೇ ಕುಳಿತು ಮುರಳಿ ಕೇಳುವುದು ಇಷ್ಟನೋ? क्या अच्छा लगता है, वहाँ भी तो मुरली सुनेंगे, यहाँ भी पीछे पीछे टीवी में देखते हैं. तो जो समझते हैं मधुबन में आना अच्छा है वह हाथ उठाओ. ಬಾಬಾ ಹೇಳ್ತಾರೆ, ಟಿವಿಯ ಮೂಲಕ ನೋಡ್ತೀರಿ ಕೇಳ್ತೀರಿ, ಆದರೆ ಅಲ್ಲಿ ಕುಳಿತು ನೋಡೋದು ಕೇಳೋದಕ್ಕೂ ಮಧುಬನಕ್ಕೆ ಬಂದು ನೋಡೋದು ಕೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಮಧುಬನದಲ್ಲಿ ಬಂದು ಮುರಳಿ ಕೇಳಬೇಕು ಅನ್ನೋರು ಕೈ ಎತ್ರಿ ಅಂತಾರೆ ಬಾಬಾ. ಸಭೀನೇ ಉಠಾಯ. ಅಚ್ಚಾ ಫಿರ್ ಭಿ ದೇಖೋ ಭಕ್ತಿ ಮೇ ಭಿ ಗಾಯನ್ ಕ್ಯಾ ಹೈ. ಎಲ್ಲರೂ ಕೈ ಎತ್ತಿದ್ರು, ಮಧುಬನದಲ್ಲಿಯೇ ಬಂದು ಮುರಳಿ ಕೇಳಬೇಕು ಅಂತ. ಮಧುಬನದಲ್ಲಿ ಮುರಳಿ ಕೇಳುವ ಆನಂದನೇ ಬೇರೆ ಇದೆ ಅಂತ ಒಪ್ಕೊಂಡ್ರು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲೂ ಕೂಡ ಗಾಯನ ಇದೆ. ಮಧುಬನ್ ಮೇ ಮುರಳಿ ಬಾಜೆ, ಯಹ ನಹೀ ಹೈ ಲಂಡನ್ ಮೇ ಮುರಳಿ ಬಾಜೆ, ಕहाँ भी हो मधुबन की महिमा का महत्व जानना अर्थात स्वयं को महान बनाना. ಮಧುಬನದ ಮುರಳಿಯ ಗಾಯನ ಇದೆ, ಲಂಡನ್ನಲ್ಲಿ ಮುರಳಿ ನುಡಿಸಿದ್ರು ಅನ್ನುವಂಥ ಗಾಯನ ಇಲ್ಲ. ಕೃಷ್ಣನ ಮುರಳಿ ಮಧುಬನದಲ್ಲಿ ಕೇಳ್ತಾರೆ, ಮಧುಬನದ ಮುರಳಿಯ ಗಾಯನ ಇದೆ ಅಂತಾರೆ ಬಾಬಾ. ಕहाँ भी हो मधुबन की महिमा का महत्व जानना अर्थात स्वयं को महान बनाना. ಎಲ್ಲಿಯೇ ಇದ್ರೂ ಕೂಡ ಮಧುಬನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋದು ಅಂದರೆ ಸ್ವಯಂವನ್ನು ಮಹಾನ ಆತ್ಮ ಮಾಡುವುದಾಗಿದೆ. अच्छा सब जो भी आए हैं योगी जीवन, ज्ञानी तो आत्मा जीवन, धारणा स्वरूप का अनुभव कर रहे. ಯಾರೆಲ್ಲರೂ ಬಂದಿದ್ದೀರಿ, ನೀವು ಯೋಗಿ ಜೀವನ, ಜ್ಞಾನಿ ಜೀವನ, ಧಾರಣಾ ಸ್ವರೂಪದ ಅನುಭವ ಮಾಡ್ತಾ ಇದ್ದೀರಿ. इस पहले टर्न में विशेष अटेंशन दिलाया था कि यह पूरा सीज़न संतुष्ट मनी बन रहना है और संतुष्ट करना है. ಈ ಸೀಸನಿನ ಮೊದಲನೇ ಮಿಲನದಲ್ಲಿ ಬಾಬಾ ಮಕ್ಕಳಿಗೆ ಒಂದು ಕೆಲಸ ಕೊಟ್ಟಿದ್ರು. ಬಾಬಾ ಹೇಳಿದರು, ಸದಾ ಸಂತುಷ್ಟ ಮಣಿಯಾಗಿ ಇರಬೇಕು ಮತ್ತು ಜನರನ್ನು ಸಂತುಷ್ಟ ಮಾಡಬೇಕು. साथ में समय अनुसार कभी भी कुछ भी हो सकता है. प्रश्न नहीं पूछो कब होगा, 1 साल में होगा, 6 मास में होगा, नहीं, अचानक कुछ भी हो सकता है. इसलिए अपनी स्मृति का स्विच
ಬಹುತ್ ಪವರ್ಫುಲ್ ಬನಾओ. ಬರುವಂಥ ಸಮಯದಲ್ಲಿ ಅಚಾನಕ್ಕಾಗಿ ಏನಾದರೂ ನಡಿಬೋದು, ಏನಾದರೂ ಆಗ್ಬೋದು. ಇಷ್ಟೇ ಸಮಯ ಅಂತ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ನಿಮ್ಮ ಸ್ಮೃತಿಯ ಸ್ವಿಚ್ ಏನಿದೆ ಅದನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. सेकंड में स्विच ऑन किया और अनुभव ಸ್ವರೂಪ್ बन जाओ. ಕ್ಷಣದಲ್ಲಿ ಸ್ವಿಚ್ ಹಾಕ್ರಿ ಮತ್ತು ಆ ಸ್ಥಿತಿಯ ಅನುಭವ ಮಾಡ್ರಿ. स्विच ढीला होता है तो घड़ी घड़ी ऑन ऑफ करना पड़ता है और समय लगता है ठीक होने. ಸ್ವಿಚ್ ಸರಿ ಇರಲಿಲ್ಲ ಅಂದರೆ ಬಾರಿ ಬಾರಿಗೂ ಹಾಕಬೇಕಾಗ್ತದೆ, ತೆಗಿಬೇಕಾಗ್ತದೆ. लेकिन स्विच अगर शक्तिशाली हो तो सेकंड में स्विच ऑन, स्वमान का, स्वराज्य अधिकारी का अंतर्मुखी होने का अनुभव करते जाओ. ಆದರೆ ನಿಮ್ಮ ಸ್ವಿಚ್ ಏನಿದೆ, ಬುದ್ಧಿಯ ಸ್ವಿಚ್, ಸ್ಮೃತಿಯ ಸ್ವಿಚ್ ಶಕ್ತಿಶಾಲಿ ಇತ್ತು ಅಂದರೆ ಬಾಬಾ ಹೇಳ್ತಾರೆ ಕ್ಷಣದಲ್ಲಿ ಸ್ವಮಾನದ ಅನುಭವ, ಸ್ವರಾಜ್ಯ ಅಧಿಕಾರಿ ಸ್ಥಿತಿಯ ಅನುಭವ, ಅಂತರ್ಮುಖಿಯ ಸ್ಥಿತಿಯ ಅನುಭವ ನೀವು ಮಾಡಬಹುದು. अनुभवों के सागर में समा जाओ. अनुभव की अथॉरिटी को कोई भी अथॉरिटी जीत नहीं सकती. ಅನುಭವದ ಸಾಗರದಲ್ಲಿ ಮುಳುಗಿ, ಅನುಭವದ ಶಕ್ತಿಯ ಸಮಾನ ಬೇರೆ ಯಾವ ಶಕ್ತಿನೂ ಇಲ್ಲ ಅಂತ ಹೇಳ್ತಾರೆ बाप दादा इशारा देता है लेकिन इंतज़ार नहीं करो. कब होगा नहीं, ಎವರ್ ರೆಡಿ. ಬಾಬವರು ಆಗಾಗ ಸೂಚನೆ ಕೊಡ್ತಾನೇ ಇರ್ತಾರೆ. ಅದನ್ನು ನೀವು ಕಾಯ್ತಾ ಕೂತ್ಕೋಬೇಡಿ, ಆದರೆ ರೆಡಿ ಆಗ್ರಿ. सेकंड में स्मृति का स्विच ऑन कर सकते हो. कैसी भी सर्कमस्टेंसेस हो, समस्या हो, स्मृति का स्विच ऑन करो. यह अभ्यास करो क्योंकि फाइनल पेपर सेकंड का ही होना है, मिनट भी नहीं. ಬಾಬಾ ಹೇಳ್ತಾರೆ ಏನೇ ಬರಲಿ, ಏನೇ ನಡೀಲಿ, ಸಮಸ್ಯೆನೇ ಬರಲಿ, ನಿಮ್ಮ ಸ್ಮೃತಿಯ ಸ್ವಿಚ್ ಹಾಕಿಬಿಡಿ. ಆಗ ನೀವು ಸಮಾಧಾನ ಸ್ವರೂಪದ ಅನುಭವ ಮಾಡಿಬಿಡ್ತೀರಿ. ಏಕೆಂದರೆ ಕೊನೆಗೆ ಬರುವಂಥ ಪೇಪರ್ ಅಥವಾ ಪರೀಕ್ಷೆ ಏನಿದೆ ಅದು 1 ಸೆಕೆಂಡಿನ ಪರೀಕ್ಷೆ ಆಗಿರ್ತದೆ ವಿನಃ 1 ನಿಮಿಷನೂ ನಿಮಗೆ ಸಮಯ ಅಲ್ಲಿ ಸಿಗೋದಿಲ್ಲ. सोचने वाला पास नहीं कर सकेगा, अनुभव वाला पास हो जाएगा. ಆ ಸಮಯದಲ್ಲಿ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಪಾಸ್ ಆಗೋದಿಲ್ಲ. ಆದರೆ ಅನುಭವದ ಮೂರ್ತಿ ಆದವರು ಪಾಸ್ ಆಗ್ತಾರೆ. ಅಭಿ ಸೆಕೆಂಡ್ ಮೇ ಸಭಿ ಮೈ ಪರಮಧಾಮ ನಿವಾಸಿ श्रेष्ठ आत्मा हूँ. इस स्मृति के स्विच को ऑन करो और कोई भी स्मृति नहीं, कोई बुद्धि में हलचल नहीं, अचल हो जाओ. ಈಗ ಕ್ಷಣದಲ್ಲಿ ನಾವು ಪರಮಧಾಮದ ನಿವಾಸಿ ಶ್ರೇಷ್ಠ ಆತ್ಮ ಎಂಬ ಸ್ಮೃತಿಯ ಸ್ವಿಚ್ ಹಾಕಿರಿ ಮತ್ತು ಅನುಭವ ಮಾಡಿರಿ. ಬುದ್ಧಿಯಲ್ಲಿ ಯಾವುದೇ ರೀತಿಯ ಹಲ್ಚಲ್ ಅಥವಾ ಕೋಲಾಹಲ ನಡಿಬಾರದು. ಬುದ್ಧಿ ಅಚಲವಾಗಿ ಇರಬೇಕು. ಈ ಥರ ಬಾಬಾ ಮಕ್ಕಳಿಂದ ಡ್ರಿಲ್ ಮಾಡಿಸಿದರು. अब चारों ओर के श्रेष्ठ स्वमानधारी अनुभवी आत्माओं को, हर सब्जेक्ट को अनुभव में लाने वाले, सदा योगी जीवन में चलने वाले निरंतर योगी आत्माओं को, सदा अपने विशेष भाग्य को हर कर्म में इमर्ज स्वरूप में रखने वाले, कोटों में कोई, कोई में भी कोई विशेष आत्माओं को बाप दादा का याद प्यार और नमस्ते. ಹೀಗೆ 4 ಕಡೆಯ ಶ್ರೇಷ್ಠ ಸ್ವಮಾನಧಾರಿ ಆತ್ಮರಿಗೆ, ಅನುಭವಿ ಆತ್ಮರಿಗೆ
ಪ್ರತಿಯೊಂದು ವಿಷಯದಲ್ಲಿ ಅನುಭವದ ಸ್ವರೂಪ ಆಗಿರುವಂತಹ ಯೋಗಿ ಜೀವನ ನಡೆಸುವಂಥ ಮಕ್ಕಳಿಗೆ, ನಿರಂತರ ಯೋಗಿ ಆತ್ಮರಿಗೆ, ವಿಶೇಷ ಭಾಗ್ಯವನ್ನು ಪ್ರತಿ ಕರ್ಮದಲ್ಲಿ ಇಮರ್ಜ್ ಮಾಡಿಕೊಳ್ಳುವಂತಹ ಕರ್ಮಯೋಗಿ ಮಕ್ಕಳಿಗೆ, ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಾದಂತಹ ವಿಶೇಷ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ। दादी जी से सभी को उमंग उत्साह में लाने का अच्छा कार्य कर रही हो। करोड़ क्या सारे विश्व की आत्माओं को संदेश मिलना है। अहो प्रभु तो कहेंगे, अहो प्रभु कहने के लिए भी तैयार करना है। ಎಲ್ಲರಿಗೂ ಉತ್ಸಾಹ ಉಲ್ಲಾಸವನ್ನು ನೀಡಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀರಿ। ಈ ವರ್ಷ ಕೋಟಿ ಕೋಟಿ ಆತ್ಮರಿಗೆ ಸಂದೇಶ ನೀಡುವಂತಹ ಯೋಜನೆಯನ್ನು ಮಾಡಿಕೊಂಡಿದ್ದೀರಿ। ಈ ಎಲ್ಲ ಕಾರ್ಯಗಳು ಸಿದ್ಧಿ ಆಗಲೇಬೇಕು। ಯಾಕೆ ಅಂದರೆ ಎಲ್ಲರೂ ಕೊನೆಗೆ ಹೇ ಪ್ರಭು, ಹೇ ಪರಮಾತ್ಮ ಅಂತ ಹೇಳಿ ಪರಮಾತ್ಮನನ್ನು ಹುಡುಕೋರಿದ್ದಾರೆ, ಪರಮಾತ್ಮನನ್ನು ನೋಡಲಿಕ್ಕೆ ಬಯಸೋರಿದ್ದಾರೆ। ಅಂಥ ಸಮಯದಲ್ಲಿ ನೀವು ಪರಮಾತ್ಮನ ಪ್ರತ್ಯಕ್ಷತೆಗಾಗಿ ತಯಾರಾಗಬೇಕು। यह दादियाँ भी सहयोग दे रही, मधुबन को संभाल रहे। अच्छा सहयोगी ग्रुप मिला है ना। एक एक की विशेषता है, फिर भी आदि रत्नों का प्रभाव पड़ता है। चाहे कितनी भी आयु हो जाए, नए नए भी आगे बढ़ रहे हैं, लेकिन फिर भी आदि रत्नों की पालना अपनी है, इसलिए ग्रुप अच्छा है। ಬಾಬಾ ಹೇಳ್ತಾರೆ, ಆದಿ ರತ್ನಗಳಾದಂತಹ ಎಲ್ಲ ದಾದಿಯವರು ಪರಸ್ಪರರಿಗೆ ಸಹಯೋಗ ಕೊಡ್ತಾ ಮುಂದೆ ಹೋಗ್ತಾ ಇದ್ದಾರೆ। ಭಲೆ ಹೊಸ ಹೊಸ ಮಕ್ಕಳು ಬರ್ತಿದ್ದಾರೆ, ಆದರೆ ಆದಿರತ್ನಗಳ ಮಹತ್ವನೇ ಬೇರೆ ಇದೆ, ಅವರು ಕೊಡುವ ಪಾಲನೆನೇ ಬೇರೆ ಇದೆ ಅಂತ ಹೇಳ್ತಾರೆ ಬಾಬಾ। ಅಚ್ಚ वरदान। विघ्न प्रूफ चमकीली फरिश्ता ड्रेस धारण करने वाले सदा विघ्न विनाशक भव। ವಿಘ್ನದಿಂದ ರಕ್ಷಣೆ ಮಾಡಿಕೊಳ್ಳುವಂತಹ ಹೊಳೆಯುವ ಫರಿಷ್ತಾ ಡ್ರೆಸ್ಸನ್ನು ಧಾರಣೆ ಮಾಡಿಕೊಳ್ಳುವಂತಹ ಸದಾ ವಿಘ್ನ ವಿನಾಶಕ ಆತ್ಮ ಆಗಿರಿ। ಫರಿಷ್ತಾ ಡ್ರೆಸ್ಸನ್ನು ಧಾರಣೆ ಮಾಡಿಕೊಂಡು ಸದಾ विघ्न विनाशक आगिरी। स्व के प्रति और सर्व के प्रति सदा विघ्न विनाशक बनने के लिए क्वेश्चन मार्क को विदाई देना और फुल स्टॉप द्वारा सर्व शक्तियों का फुल स्टॉक करना। ನಿಮ್ಮ ಪ್ರತಿಯಾಗಿ ಮತ್ತು ಸರ್ವರ ಪ್ರತಿಯಾಗಿ ವಿಘ್ನ ವಿನಾಶಕ ಆಗಬೇಕಾದರೆ ಪ್ರಶ್ನಚಿಹ್ನೆಗೆ ವಿದಾಯಿ ಕೊಡಿ ಮತ್ತು ಪೂರ್ಣ ವಿರಾಮ ಹಾಕುವುದರ ಮೂಲಕ ಸರ್ವಶಕ್ತಿಗಳ ಸಂಗ್ರಹವನ್ನು ಜಮಾ ಮಾಡಿಕೊಳ್ಳಿರಿ। सदा विघ्न प्रूफ चमकीली फरिश्ता ड्रेस पहनकर रखना। मिट्टी की ड्रेस नहीं पहन। सदा ವಿಘ್ನದಿಂದ ಸುರಕ್ಷಿತವಾಗಿ ಇರುವಂತಹ ಹೊಳೆಯುವ ಬೆಳಕಿನ ಡ್ರೆಸ್ಸನ್ನು ಹಾಕೊಳ್ಳಿ, ಮಣ್ಣಿನ ಡ್ರೆಸ್ಸನ್ನು ಹಾಕೋಬೇಡಿ। साथ साथ सर्व गुणों के गहनों से सजे रहना। ಜೊತೆ ಜೊತೆಗೆ ಸರ್ವ ಗುಣಗಳ ಅಲಂಕಾರದಿಂದ ಶೃಂಗಾರ ಮಾಡಿಕೊಂಡಿರಿ। ಸದಾ ಅಷ್ಟಶಕ್ತಿ ಶಸ್ತ್ರಧಾರಿ ಸಂಪನ್ನ ಮೂರ್ತಿ ಬನ್ಕರ್ ರಹನಾ। ಸದಾ ಅಷ್ಟಶಕ್ತಿ ಶಸ್ತ್ರಧಾರಿಯಾಗಿ ಸಂಪನ್ನ ಮೂರ್ತಿಯಾಗಿ ಇರಬೇಕು। और कमल पुष्प के आसन पर अपने श्रेष्ठ जीवन के पाँव रखना। ಮತ್ತು ಕಮಲ ಪುಷ್ಪದ ಆಸನದಲ್ಲಿ ತಮ್ಮ ಶ್ರೇಷ್ಠ ಜೀವನದ ಹೆಜ್ಜೆಗಳನ್ನು ಇಟ್ಟು
ಸ್ಥಿರತೆಯಿಂದ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಹೆಜ್ಜೆಗಳು ಕಮಲ ಪುಷ್ಪದ ಆಸನದ ಮೇಲೆ ಇರಲಿ. ಸ್ಲೋಗನ್: अभ्यास पूरा पूरा अटेंशन दो तो फर्स्ट डिवीजन में ನಂಬರ್ ಆ ಜಾಯೇಗಾ. ಅಭ್ಯಾಸದ ಕಡೆಗೆ ಸಂಪೂರ್ಣ ಗಮನ ಕೊಡಬೇಕು. ಆಗ ಪ್ರಥಮ ದರ್ಜೆಯಲ್ಲಿ ನಿಮ್ಮ ನಂಬರ್ ಬರುವುದು. ನಿಮಗೆ ಪ್ರಥಮ ದರ್ಜೆಯಲ್ಲಿ ಸ್ಥಾನ ಸಿಗುವುದು. अपनी शक्तिशाली मनसा द्वारा सकाश देने की सेवा करो. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಜನರಿಗೆ ಶಕ್ತಿಯನ್ನು ಕೊಡುವಂತಹ ಸೇವೆ ಮಾಡಿರಿ. जैसे वाचा सेवा नेचुरल हो गई है, ऐसे मनसा सेवा भी साथ साथ नेचुरल हो. वाणी के साथ मनसा सेवा भी करते रहो तो आपको ಬೋಲನಾ ಕಂ ಪಡೆ. ವಾಚಾ ಸೇವೆ ಎಷ್ಟು ಸಹಜ ಆಗಿದೆಯೋ ಅಷ್ಟೇ ಮನಸಾ ಸೇವೆಯೂ ಕೂಡ ನಿಮಗೆ ಸಹಜ ಆಗಬೇಕು. ವಾಣಿಯ ಜೊತೆಗೆ ಮನಸಾ ಸೇವೆ ಮಾಡ್ತಾ ಇದ್ದರೆ ಕಡಿಮೆ ಮಾತಿನಲ್ಲಿ ಹೆಚ್ಚಿನ ಅನುಭವ ನೀವು ಮಾಡಿಸಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಮಾತನಾಡುವ ಅವಶ್ಯಕತೆ ಇರೋದಿಲ್ಲ. बोलने में एनर्जी जो लगाते हो वह मनसा सेवा के सहयोग के कारण वाणी की एनर्जी जमा होगी और मनसा की शक्तिशाली सेवा सफलता ज़्यादा अनुभव कराएगी. ಮಾತಾಡೋದ್ರಲ್ಲಿ ಏನು ನಿಮ್ಮ ಶಕ್ತಿ ಹೋಗ್ತಾ ಇದೆ. ಆ ಶಕ್ತಿಯನ್ನು ಜಮಾ ಮಾಡಿಕೊಂಡು ಮನಸಾಶಕ್ತಿಯ ಮೂಲಕ ಸೇವೆ ಮಾಡಿದರೆ ಅದರಲ್ಲಿ ಸಫಲತೆ ಹೆಚ್ಚಿನ ರೂಪದಲ್ಲಿ ಸಿಗುತ್ತದೆ. ಸಫಲತೆಯ ಅನುಭವ ಜಾಸ್ತಿ ಆಗುವುದು. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.